ಅವರಲ್ಲಿ ಯಾಕೆ ಈ ರೊಮ್ಯಾಂಟಿಕ್ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಯಾಕೆ ಜಗಳಗಳು ಜಾಸ್ತಿ ಆಗುತ್ತೆ ಅಂತೇಳಿ ಗಂಡ ಹೆಂಡತಿ ಮಧ್ಯೆ ಇಷ್ಟು ತಿಕ್ಕಾಟ ಜಗಳಗಳು ಆಗ್ಲಿಕ್ಕೆ ಏನು ಕಾರಣ ಅಂದರೆ ರೊಮ್ಯಾಂಟಿಕ್ ಮಾತ್ರ ಕಣ್ಣಿಗೆ ಬೀಳ್ತಾ ಇರುತ್ತೆ, ಅದು ನಮಗೆ ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಶುರುವಾತಲ್ಲಿ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ. ಹೋಗ್ತಾ 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 ಅವರಲ್ಲಿ ಆ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ, ಜಗಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಏನು ಕಾರಣ, ಎಕ್ಸಾಕ್ಟ್ಲಿ ರೀಸನ್ ಏನು? ಸುಮಾರು ಜನ ಪ್ರಶ್ನೆ ಕೇಳ್ತಾರೆ, ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ಕೌನ್ಸಿಲಿಂಗಲ್ಲೂ ಕೇಳಿದ್ದೀರಾ. ಸರ್, ಗಂಡ ಹೆಂಡತಿ ಶುರುವಾತಲ್ಲಿ ಮಾತ್ರ ಚೆನ್ನಾಗಿರ್ತಾರೆ, ಆಮೇಲೆ ಅವರಲ್ಲಿ ಪ್ರೀತಿ ಅನ್ನೋದೇ ಕಡಿಮೆ ಆಗ್ತಾ ಹೋಗಿ ಒಬ್ರು ಕಂಡ್ರೆ ಒಬ್ರು ಆಗ್ತಿರಲ್ಲ. ಇದಕ್ಕೆ ಏನು ಕಾರಣ ಅಂದರೆ, ಸೊ ನೋಡಿ, ಗಂಡ ಹೆಂಡತಿಯ ನಡುವಿನ ತಿಕ್ಕಾಟ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ನೋಟ್ ಮಾಡಿದ್ದೀನಿ ನಾನು, ಅದನ್ನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೋಡಿ, ಆ ಪರಸ್ಪರರ ನಡುವೆ ಇದಕ್ಕೆ ಮೇಜರ್ ಕಾರಣ, ಗಂಡ ಹೆಂಡತಿ ಮಧ್ಯೆ ಇಷ್ಟು ತಿಕ್ಕಾಟ ಜಗಳಗಳು ಆಗಲಿಕ್ಕೆ ಏನು ಕಾರಣ ಅಂದರೆ ಪರಸ್ಪರ ನಡುವೆ ಇರುವ ಆಕರ್ಷಣೆ ಮತ್ತು ರೊಮ್ಯಾಂಟಿಕ್, ಅದು ಆ ಭ್ರಮೆ ಅನ್ನೋದು ಕ್ಷೀಣಿಸ್ತಾ ಬರುತ್ತೆ. ಪರಸ್ಪರ ನಡುವೆ ಒಬ್ರಿಗೊಬ್ಬರ ಮಧ್ಯೆ ಒಂದು ರೊಮ್ಯಾಂಟಿಕ್ ಆಗಿ ಶುರುವಾತಲ್ಲಿ ನೋಡಿ, ಯಾವುದೇ ಒಂದು ವಸ್ತು ತಗೊಳ್ಳಿ ಅಥವಾ ವ್ಯಕ್ತಿ ತಗೊಳ್ಳಿ, ನಮಗೆ ಚೆನ್ನಾಗಿ ಕಾಣ್ತಿರ್ಬೇಕು. ಶುರುವಾತಲ್ಲಿ ಅದು ಆಕರ್ಷಕವಾಗಿ ಕಾಣ್ತಾ ಇತ್ತು. ಆಕರ್ಷಕವಾಗಿ ಕಾಣ್ತಿರ್ಬೇಕಾದ್ರೆ ಅದರಲ್ಲಿ ಮೈನಸ್ಗಳೇನಿತ್ತಲ್ಲ, ಲೋಪದೋಷಗಳು, ಅದೆಲ್ಲ ಕಾಣ್ತಿರ್ಲಿಲ್ಲ. ನಮಗೆ ಕಾಣ್ತಿದ್ದಿದ್ದು ಕಣ್ಣಿಗೆ ಯಾವುದು ಮೈನಸ್ ಇದ್ರೂ ನಮಗೆ ಕಾಣ್ತಾ ಇದ್ದಿದ್ದು ಒಂದು ರೊಮ್ಯಾಂಟಿಕ್ ಆಕರ್ಷಣೆ ಒಂದಿತ್ತು. ಸೊ ಅವಾಗೇನಾಗುತ್ತೆ, ನಮಗೆ ರೊಮ್ಯಾಂಟಿಕ್ ಮಾತ್ರ ಕಣ್ಣಿಗೆ ಬೀಳ್ತಾ ಇರುತ್ತೆ, ಅದು ನಮಗೆ ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ. ಅದ್ರ ಮೈನಸ್ಗಳೆಲ್ಲನೂ ಕೂಡ ಅದು ನಮಗೇನು ಕಾಣ್ತಿರಲ್ಲ. ಆವಾಗ ಅದು ಏನೇ ಇದ್ರೂ ಕೂಡ ನಮಗೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಆ ರೊಮ್ಯಾಂಟಿಕ್ ಇದ್ದಾಗ ಒಬ್ರಿಗೊಬ್ರಿಗೂ ಸೇಮ್ ಫೀಲ್ ಇದ್ದಾಗ ಆವಾಗ ನಮ್ಮಲ್ಲಿ ಜಗಳ ಅನ್ನೋದು ಕಡಿಮೆ ಆಗುತ್ತೆ. ಒಬ್ರಿಗೊಬ್ರು ಆ ಮೈನಸ್ಗಳನ್ನು ಮರೆತು ಬಿಡ್ತಾರೆ, ಕ್ಷಮಿಸ್ತಾರೆ, ಒಂದಾಗಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಅವರಲ್ಲಿ ಮೂಡ್ತಾ ಬರುತ್ತೆ. ಹಾಗಿದ್ಮೇಲೆ ಈ ಆಫ್ಟರ್ ದ ಮ್ಯಾರೇಜ್ 1 year 2 year 3 years ಹಿಂಗೆ ಕಡಿಮೆ, ಸೊ ಲೈಕ್ ಹಿಂಗೆ ಕಾಲ ಕಳೀತಿದ್ದಂಗೆ ಅವರಲ್ಲಿ ಯಾಕೆ ಈ ರೊಮ್ಯಾಂಟಿಕ್ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಯಾಕೆ ಜಗಳಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಅವರಲ್ಲಿ ಇದಾಳೆ ಬಿಡು ಅನ್ನೋ ಒಂದು ಕಾಮನ್ ಒಂದು ಅಂದರೆ ಲೈಟಾಗಿ ತಗೊಳ್ತಾರೆ. ನೋಡಿ, ಎಷ್ಟೋ ಜನ ಆಫ್ಟರ್ ದ ಮ್ಯಾರೇಜ್ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ತನ್ನಲ್ಲಿರ್ತಕ್ಕಂಥ ಆಕರ್ಷಕವಾಗಿರ್ತಕ್ಕಂಥ ಒಳ್ಳೆ ದೇಹನ ಫಿಟ್ನೆಸ್ ಆಗಿ ಮೇಂಟೈನ್ ಮಾಡ್ಕೊಂಡಿರಲ್ಲ, ಒಳ್ಳೆ ಚೆನ್ನಾಗಿರ್ತಕ್ಕಂಥ ಆಕರ್ಷಕವಾಗಿ ಇಬ್ಬರು ಕಾಣ್ತಿರಲ್ಲ. ಶುರುವಾತಲ್ಲಿ ಹೇಗೆ ಅಂತ ಹೇಳಿದ್ರೆ, ಮದುವೆಯಾಗಿ 1 ವರ್ಷದೊಳಗಡೆ ಹೇಗಿರುತ್ತೆ ಅಂದರೆ ಎವ್ರಿ ಡೇ ಒಂದು ಕ್ಲೀನ್ ನೀಟ್ ಬೆಸ್ಟ್ ಅಂದರೆ ಒಬ್ರಿಗೊಬ್ರು ಚೆನ್ನಾಗಿ ಕಾಣಬೇಕು, ಅಷ್ಟು ಚೆನ್ನಾಗಿ ರೆಡಿಯಾಗಿರ್ತೀವಿ ನಾವು. ಹೋಗ್ತಾ ಹೋಗ್ತಾ ಅದನ್ನು ನಾವು ಪ್ರಜ್ಞೆಗೆ ತಗೊಳ್ಳಲ್ಲ. ಆ್ಯಕ್ಚುಲಿ ಏನೋ ಬಿಡು, ಇದ್ದಾರೆ, ಈ ಮದುವೆ ಆಗೋಯ್ತಲ್ಲ, ಸೊ ಇದ್ದಾಗ ಅಲ್ಲಿ ಪ್ರೀತಿ ಕಾಣುತ್ತೆ. ಸೊ ಇದು 100% ನಿಜ. ಅದು ಎಲ್ಲಿ ಅದು ಯಾವಾಗ ಆಕರ್ಷಣೀಯವಾಗಿರುತ್ತೆ, ನಮಗೆ ಬೇಕು 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 ಅಂತ ಇರುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ನೀವು ಫ್ಲವರ್ನ ನೋಡ್ತೀರಾ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಶಾಪಿಂಗ್ ಮಾಲಿಗೆ ಹೋಗ್ತೀರಾ, ಒಳ್ಳೆ ಕಲರ್ ಬಟ್ಟೆ ಕಂಡ್ರೆ ನಿಮಗೆ ತಗೋಬೇಕು ಅನ್ನೋ ಆಸೆ ಹುಟ್ಟುತ್ತೆ ಮನಸ್ಸಲ್ಲಿ. ಅಂದರೆ ಯಾವತ್ತೂ ನಮ್ಮ ಪ್ರೀತಿ ಇದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಆಕರ್ಷಕವಾಗಿ ಒಬ್ರಿಗೊಬ್ರು ಇರಬೇಕು, ಅದನ್ನು ಕಾಪಾಡ್ಕೊಳ್ಬೇಕು ಗಂಡ ಹೆಂಡತಿ ಆದಂಥವ್ರು. ಆವಾಗ ಅನ್ಯೋನ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಿಮಗೆಲ್ಲೋ ಒಂದು ಕಡೆಗೆ ನಿಜ ಅಲ್ಲ ಅನಿಸಿದ್ರು ಇದು ಒಪ್ಕೊಳ್ಳೇಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಅದು ಪ್ರೀತಿ ಒಳ್ಳೆಯ ಒಂದು ಭಾವನೆಗಳ ಮುಖಾಂತರ ಹೋಗುತ್ತಾದ್ರೂ ನೋಡಲಿಕ್ಕೆ ಫಿಸಿಕಲಿನೂ ಅದು ಆಕರ್ಷಕವಾಗಿರಬೇಕು. ಆವಾಗ ನಮ್ಮ ಲೋಪದೋಷಗಳನ್ನು ಮರೆತು ಇಬ್ಬರು ಗಂಡ ಹೆಂಡತಿ ಆ ಪ್ರೀತಿನಲ್ಲಿ ಒಂದಾಗ್ತಾರೆ ಅಂತ ದೊಡ್ಡವರೇ ಹೇಳಿದ್ದಾರೆ ಇದನ್ನು. ಆ್ಯಂಡ್ ಎರಡನೇ ಪಾಯಿಂಟ್ ನೋಡ್ಕೊಂಬರೋಣ. ನೋಡಿ, ಇನ್ನೊಂದು ಮುಖ್ಯ ಕಾರಣ ಗಂಡ ಹೆಂಡತಿ ನಡುವೆ ಈ ತಿಕ್ಕಾಟ ಜಗಳಗಳು ಮತ್ತೆ ಶುರುವಾಗಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಪರಸ್ಪರರ ಮೇಲೆ ಅವಾಸ್ತವಿಕ ಕಲ್ಪನೆ ಇರುತ್ತೆ. ಅಂದರೆ ವಾಸ್ತವದ ಬಗ್ಗೆ ಇರಲ್ಲ, ಕಲ್ಪನೆ, ಏನೋ ಒಂಥರದ ಕಲ್ಪನೆ ಇರುತ್ತೆ ಅವರಲ್ಲಿ. ಆ ಕಲ್ಪನೆಗೆ ತಕ್ಕ ಹಾಗೆ ವಾಸ್ತವ ಇರದೇ ಇದ್ದಾಗ ಅವರಲ್ಲಿ ಸಹಜವಾಗಿ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಅಂದರೆ ಅವಾಸ್ತವಿಕೆ ಅಂತ ಹೇಳಿದರೆ, ಕೆಲವೊಂದು ಕಡೆ ಸಿನಿಮಾದಲ್ಲಿ ನೋಡಿರ್ತಾರೆ, ಆ ಸಿನಿಮಾ ಥರನೇ ಇಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಲೈಫ್ ಹಾಗಿರಲ್ವೇ? ಬಟ್ ಟ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗುವಂಥ ಗುಣ ಇಬ್ಬರಲ್ಲಿ ಬಂದಾಗ ಮಾತ್ರ ಅದು ಗಂಡ ಹೆಂಡತಿ ನಡುವೆ ಏನು ಜಗಳಗಳಾಗಿರುತ್ತೆ, ತಿಕ್ಕಾಟಗಳು ನಡೀತಾ ಇದೆ, ಅದು ಕಡಿಮೆ ಮಾಡ್ಕೋಬೋದು. ಬಟ್ ನೀವು ಏನು ಕಲ್ಪನೆ ಮಾಡ್ತೀರಿ, ಆ ಕಲ್ಪನೆ ಪ್ರಕಾರ ಇಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ಇಬ್ಬರಲ್ಲೂ ಕೂಡ ಕುತ್ಕೊಂಡು ಮಾತಾಡಿದಾಗ ಅಲ್ಲಿ ಕಲ್ಪನೆ ಪ್ರಕಾರ ಸ್ವಲ್ಪ ಅಟ್ಲೀಸ್ಟ್ ನೀವು ಮೂವ್ ಆನ್ ಆಗ್ಬೋದು ವಿನಃ ಎಲ್ಲ ಆ ಥರ ಇರಲ್ಲ. ಅದು ಸಿನಿಮಾದಲ್ಲಿ ಜಸ್ಟ್ ಒಂದು ಸ್ಕ್ರಿಪ್ಟ್ ಇರುತ್ತೆ, ಅದನ್ನು ತೋರಿಸ್ತಾರೆ, ಅದು ನಿಜ ಜೀವನದಲ್ಲಿ ಆಗಲಿಕ್ಕಿಲ್ಲ. ಸೊ ಇವೆರಡು ಮೇಜರ್ ಕಾರಣದಿಂದ ಗಂಡ ಹೆಂಡತಿ ಮಧ್ಯೆ ಒಂದು ತಿಕ್ಕಾಟ ಜಗಳ ಅನ್ನೋದು ಶುರು ಆಗುತ್ತೆ. ಸ್ಪೆಷಲಿ ಮೇಜರ್ ಆಗಿರಬೇಕಾಗಿರೋದು ಆಕರ್ಷಕವಾಗಿರ್ಬೇಕು. ನೋಡಿ, ಮೊದಲನೇದಾಗಿ ನಾವು ಒಂದು ಹುಡುಗಿನ ನೋಡಿದಾಗ ಅಥವಾ ಹುಡುಗನ ನೋಡಿದಾಗ ನಮ್ಮಲ್ಲಿ ಒಂದು ಆಕರ್ಷಕ ಭಾವ ಹುಟ್ಟುತ್ತೆ ಅವ್ರ ಮೇಲೆ. ಎಷ್ಟು ಚೆನ್ನಾಗಿದ್ದಾರಲ್ಲ ನೋಡೋಕ್ಕೆ, ಇದೊಂದು ಫೀಲ್ ಹುಟ್ಟುತ್ತೆ ನಮಗೆ. ಎಷ್ಟು ಚೆನ್ನಾಗಿದ್ದಾರಲ್ಲ ಅಂದಾಗ ಅವರಲ್ಲಿ ಏನೇ ಮೈನಸ್ ಇದ್ದರೂ ಕೂಡ ಚೆನ್ನಾಗಿರೋದು ನೋಡಿ ಅವ್ರು ಬೇಕು ಅಂತ ನಮಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಪ್ರೀತಿಯ ಮಧ್ಯೆ ಈ ಆಕರ್ಷಣೆ ಅನ್ನೋದು ಬೇಕಾಗಿರುತ್ತೆ. ಸೊ ಅದನ್ನು ನಾವು ಎಲ್ಲೋ ಒಂದು ಕಡೆಗೆ ನಾವು ಅದನ್ನು ಕ್ಷೀಣಿಸ್ತಾ ಹೋಗ್ತಿದ್ರು ಕೂಡ ಅದ್ರ ಬಗ್ಗೆ ನಾವು ಕೇರ್ಲೆಸ್ ಆಗಿರಬಾರ್ದು. ನಮ್ಮ ಬ್ಯೂಟಿ, ನಮ್ಮ ಆರೋಗ್ಯ, ನಮ್ಮ ಕ್ಲೀನ್ನೆಸ್ ಇದೆಲ್ಲನೂ ಕೂಡ ಬದುಕಿಗೆ ಬೇಕಾಗಿರುತ್ತೆ. ಆಕರ್ಷಕವಾಗಿ ಒಬ್ರಿಗೊಬ್ರು ಎವ್ರಿಡೇ ಇರಬೇಕಾಗತ್ತೆ, ಹಾಕೋ ಬಟ್ಟೆಯಿಂದ ಹಿಡ್ಕೊಂಡು. ಹಾಗಿದ್ದಾಗ ನಮ್ಮ ಲೋಪದೋಷಗಳೆಲ್ಲ ಮೈನಸ್ ಆಗುತ್ತೆ. ಅದಕ್ಕೆ ದೊಡ್ಡವರು ಮಾತಾಡ್ತಾರೆ, ಗಂಡ ಹೆಂಡತಿ ಜಗಳ ರಾತ್ರಿ ಉಂಡು ಮಲ್ಗೋ ತನಕ ಅಂತೇಳಿ. ಸೊ ನಾವು ಎಷ್ಟು ಆಕರ್ಷಕವಾಗಿ ಭಾವನೆಗಳ ಮುಖಾಂತರ ಚೆನ್ನಾಗಿರ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಸಂಸಾರ ಇರುತ್ತೆ. ಅದು ಇಬ್ಬರು ತಿಳ್ಕೊಂಡಾಗ ಮಾತ್ರ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.